ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಶ್ರೀ ರಾಮಾವತಾರದಲ್ಲಿ ಮರುತ್ತರಾಯನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ವೈವಸ್ವತ 4ನೆಯ ಮಗ ದಿಷ್ಟನಿಗೆ ನಾಭಾಗ ಎಂಬ ಮಗನಿದ್ದನು. ಅವನು ಗೋವುಗಳನ್ನು ರಕ್ಷಿಸುತ್ತಿದ್ದು ಹಲಂದರನೆಂಬ ಮಗನನ್ನು ಪಡೆದನು. ಅವನ ವಂಶದಲ್ಲಿ ಮರುತ್ತ ಎಂಬುವನು ಜನಿಸಿದನು. ಮರುತ್ತನು ಶೂರನು ಧೀರನು ಆಗಿದ್ದು ಸಕಲ ಭೂಮಂಡಲವನ್ನು ಗೆದ್ದು ಚಕ್ರವರ್ತಿ ಎನಿಸಿದನು. ಮರುತ್ತನು ಅನೇಕ ಯಜ್ಞಯಾಗಗಳನ್ನು ಮಾಡಿ ಬಂಗಾರದ ಪಾತ್ರಗಳನ್ನು ದಾನ ಮಾಡಿದನು. ರಾಜನು ನೀಡಿದ ಗೋವುಗಳನ್ನು ಹಣವನ್ನು ಒಯ್ಯಲಾರದೆ ಬ್ರಾಹ್ಮಣರು ಬಿಟ್ಟು ಹೋಗುವಂತಾಯಿತು. ಸಂವರ್ತ ಮುನಿಯು ಪುರೋಹಿತನಾಗಿದ್ದು ಯಜ್ಞ ಕಾರ್ಯಗಳನ್ನು ನಡೆಸಿದ್ದನು. ಮರುತ್ತರಾಯನು ತನ್ನ ಯಾಗದ ಸಕಲ ಸಿದ್ಧತೆಗಳನ್ನು ಮಾಡಿ ಗುರುವನ್ನು ಆಮಂತ್ರಿಸಲು ಹೋದನು. ದೇವಗುರು ಬೃಹಸ್ಪತಿಯು, ನಾನು ನರರ ಯಾಗವನ್ನು ಮಾಡಿಸುವುದಿಲ್ಲ ಎಂದು ನುಡಿದನು. ಮರುತ್ತನ ಆಸೆ ಈಡೇರಲಿಲ್ಲ. ನಾರದ ಮಹರ್ಷಿಗಳು ದೇವಗುರುವಿನ ಸಹೋದರ ಸಂವರ್ತ ಮುನಿಯ ಹೆಸರು ಹೇಳಿ ಅಲ್ಲಿಗೆ ಕಳಿಸಿದರು. ಸಂವರ್ತ ಮುನಿಯನ್ನು ಕಂಡು ಗುರುತಿಸಿ ಯಾಗ ಕಾರ್ಯಕ್ಕೆ ಆಮಂತ್ರಿಸು ಎಂದು ಹೇಳಿದರು. ಸಂವರ್ತ ಮುನಿಯನ್ನು ಗುರುತಿಸುವ ಉಪಾಯವನ್ನು ವಿವರಿಸುತ್ತಾ, ಗಂಗಾ ನದಿಯ ತೀರದಲ್ಲಿ ಒಂದು ಹೆಣವನ್ನಿಟ್ಟು ಕುಳಿತಿರು. ಅದನ್ನು ನೋಡಿ ಯಾವನು ಮತ್ತೆ ನದಿಯಲ್ಲಿ ಸ್ನಾನ ಮಾಡುವನೋ ಅವನೇ ಸಂವರ್ತನೆಂದು ತಿಳಿ ಎಂದು ನಾರದರು ಹೇಳಿದರು. ಮರುತ್ತರಾಯನು ಒಂದು ಹೆಣವನ್ನಿಟ್ಟು ಗಂಗಾ ತೀರದಲ್ಲಿ ಕುಳಿತಿರುವಾಗ ಮಧ್ಯಾಹ್ನದ ಸಮಯದಲ್ಲಿ ಸಂವರ್ತನು ಅವಧೂತನ ವೇಷದಿಂದ ಅಲ್ಲಿ ಕಂಡುಬಂದನು. ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನಕ್ಕಾಗಿ ಹೊರಟವನು ಹೆಣವನ್ನು ಕಂಡು ಮತ್ತೆ ಸ್ನಾನಕ್ಕೆ ಹೋದನು. ಇದನ್ನು ನೋಡಿದ ಮರುತ್ತರಾಯನು ಆ ಅವಧೂತನನ್ನೇ ಹಿಂಬಾಲಿಸಿದನು. ಮರುತ್ತರಾಯನಿಗೆ, ನೀನು ನನ್ನನ್ನೇಕೆ ಹಿಂಬಾಲಿಸುತ್ತಿರುವೆ ಎಂದು ಅವಧೂತ ಕೇಳಿದಾಗ, ನಾರದರ ಸಲಹೆಯಂತೆ ತಮ್ಮನ್ನೇ ಹುಡುಕುತ್ತಾ ಬಂದಿದ್ದೇನೆ. ತಾವು ದಯಮಾಡಿ ನಾನು ಮಾಡಲಿರುವ ಯಾಗಕ್ಕೆ ಪುರೋಹಿತರಾಗಬೇಕೆಂದು ಕೇಳಿಕೊಂಡನು. ಸಂವರ್ತನು, ರಾಜನೇ, ನೀನು ಚೆನ್ನಾಗಿ ಯೋಚಿಸು. ನನ್ನನ್ನು ಕರೆದು ಬೇರೆಯವರನ್ನು ನಂತರ ಕರೆದರೆ ಅನರ್ಥವಾದೀತು. ಮತ್ತೊಮ್ಮೆ ಆಲೋಚಿಸು ಎಂದು ಸಂವರ್ತ ಮುನಿಯು ಎಚ್ಚರಿಕೆಯನ್ನು ನೀಡಿದನು. ಮರುತ್ತರಾಜನ ಯಾಗದ ಸಿದ್ಧತೆಗಳು ಪೂರ್ಣವಾಗಿ ಆರಂಭದ ದಿನ ಬಂದಿತು. ಸಾವಿರಾರು ಜನರು ಋಷಿಗಳು ಬಂದು ಸೇರಿದರು. ದೇವಗುರು ಇಂದ್ರನಿಗೆ ತಾನು ಪುರೋಹಿತನಾಗದಿರುವುದನ್ನು ತಿಳಿಸಿದನು. ಇಂದ್ರನು, ಗುರುದೇವ, ನಾನು ಯಾಗಕ್ಕೆ ಹೋಗುವುದಿಲ್ಲ ಎಂದು ಭರವಸೆ ನೀಡಿದನು. ಹೀಗೆ
ಮರುತ್ತರಾಯನ ಯಾಗಕ್ಕೆ ತೊಂದರೆ ಎದುರಾಗಿತ್ತು. ಯಾಗ ಆರಂಭಿಸಿ ಮಂತ್ರಪೂರ್ವಕವಾಗಿ ಇಂದ್ರನನ್ನು ಆಹ್ವಾನಿಸಿದಾಗ ಇಂದ್ರನು ಬರಲಿಲ್ಲ. ಎರಡನೇ ಬಾರಿ ಸಂವರ್ತ ಮುನಿ ಇಂದ್ರನನ್ನು ಆಹ್ವಾನಿಸಿದಾಗ ದೇವಸಭೆಯಲ್ಲಿದ್ದ ಇಂದ್ರ ಆಸನ ಸಹಿತನಾಗಿ ಬರುವಂತಾಯಿತು. ತನ್ನ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಬಂದ ಇಂದ್ರನನ್ನು ಕಂಡು ಮರುತ್ತರಾಯನು ಭಯಭೀತನಾದನು. ಇಂದ್ರನೇ, ಹಾಗೇ ನಿಲ್ಲು ಎಂದು ಸಂವರ್ತ ಮುನಿ ಇಂದ್ರನನ್ನು ನಿಲ್ಲಿಸಿದಾಗ ಋತ್ವಿಜರು ಇಂದ್ರನ ಬಾಯಲ್ಲಿ ಸೋಮರಸ ಸುರಿದರು. ಉಳಿದ ದೇವತೆಗಳು ತಮ್ಮನ್ನು ಕರೆದಾಗ ಬಂದು ಹವಿಷ್ಯನ್ನು ಸ್ವೀಕರಿಸಿದರು. ಮರುತ್ತರಾಯನ ಯಜ್ಞವು ಅಸಾಧಾರಣ ಪುರೋಹಿತನಾದ ಸಂವರ್ತನಿಂದಾಗಿ ಪೂರ್ಣವಾಯಿತು. ಮರುತ್ತರಾಯನ ಯಜ್ಞ ದಾನ ಎಲ್ಲ ಜನರ ಮಾತಿನ ವಿಷಯವಾಯಿತು ಎಂದು ಮಾರ್ಕಂಡೆಯ ಮುನಿಗಳು ಮರುತ್ತರಾಯನ ಯಜ್ಞ ಪ್ರಸಂಗವನ್ನು ವಿವರಿಸಿದರು. ಈ ರೀತಿಯಲ್ಲಿ ಮರುತ್ತರಾಯನ ವಂಶವು ಮುಂದುವರಿಯಿತು. ಅವನ ವಂಶದಲ್ಲಿ ಜನಿಸಿದ ತೃಣಬಿಂದು ಸಹ ಅಶ್ವಮೇಧ ಯಾಗವನ್ನು ಮಾಡಿದನು. ಅವನ ಮಗ ವಿಶಾಲನು ವೈಶಾಲಿ ನಗರವನ್ನು ನಿರ್ಮಾಣ ಮಾಡಿದನು ಎಂದು ಮರುತ್ತರಾಯನ ವಂಶದವರ ಬಗ್ಗೆ ಮುನಿಗಳು ಧರ್ಮರಾಜನಿಗೆ ತಿಳಿಸಿದರು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ನಾವು ಮರುತ್ತರಾಯನ ಕಥೆಯನ್ನು ಕೇಳಿದ್ದೇವೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಶ್ರೀರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.